ಹಾಯ್, ನಾನು ಸೂರಜ್, ಫೈನಲ್ ಇಯರ್ ಮೆಡಿಕಲ್ ಸ್ಟೂಡೆಂಟ್. ಇದೇ ನೋಡಿ ನಮ್ಮ ಕ್ಯಾಂಪಸ್ ಎಷ್ಟು ಪೀಸ್ ಆ್ಯಂಡ್ ಕಾಮ್ ಆಗಿದೆ ಅಲ್ಲ. ಈ ಪೀಸ್ನ ಹಾಳು ಮಾಡೋ ಕ್ಯಾಂಡಿಡೇಟ್ಸ್ನ ತೋರಿಸ್ತೀನಿ, ಬರ್ರಿ. ಲೇ 6 ಗಂಟೆ ಆತದಳಲೇ ಸಾಕು. ಲೇ ಇವಾಗ ಲೈಬ್ರರಿ ಓದ್ಕೋದಾಗ ಇವರೇ ನನ್ನ ರೂಮ್ಮೇಟ್ಸ್ ವೇದ್ ಆ್ಯಂಡ್ ಹರ್ಷ. ಆ್ಯಂಡ್ ಇದು ನಾನು. ಬೆಳಿಗ್ಗೆ ಏನ್ರಲ್ಲೇ ನಿಮ್ದು ನೋಡ್ ಮಚ್ಚ, ನೀನ್ ಬೆಳಗ್ಗೆ ಯಾಕೆ ಚಸ್ಮಾ ಹಾಕೊಂಡ್ ಮಾಡ್ಕೊಂಡಿ? ನನ್ ಮಗ ಬೆಳಗ್ನೇ ಲೇಟ್ ಆಗ್ತಾನ ಮರ, ನಿದ್ದೆ ಬರಲ್ಲ, ಅದಕ್ಕೆ ಚಸ್ಮಾ ಹಾಕೊಂಡಿನಿ. ಏನ್ ಮಾಡ ನಾನು? ಎದ್ದೇಳ್ರು ಸಾಕು, ಕ್ಲಾಸ್ ಐತೆ. ಏ ಸೂರಜ್, ಯಾಕೋ ಏನಾಯ್ತು? ಅರೆ ಓಕೆ? ಯಾಕೆ ನಿದ್ದೆ ಆಗಿಲ್ವಾ? ಲೇಟ್ ನೈಟ್ ಸ್ಟಡೀಸಾ? ಇಲ್ಲ, ಬೆಳಗ್ಗೆ ಬೇಗ ಎದ್ದಿದ್ದೆ. ಓದೋದು ಭಾಳ ಐತಲ್ಲ, ಓದಿದ್ದೇನು ನೆನಪೇ ಆಗ್ತಿಲ್ಲ. ಟೆನ್ಷನ್ ತಗೋಬೇಡ, ಇವಾಗ ಪೋಸ್ಟಿಂಗ್ ಹೋಗೋಣ ಬಾ. ಬಾ. ಪ್ರಾಕ್ಸಿ ಹಾಕ್ಸ್ಬೋದಾಗಿದ್ದು ಗುರು ಇವತ್ತು. ಅದೇನು ಹೇ, ಇವತ್ತು ಕ್ಲಾಸ್ ಚೆನ್ನಾಗಿತ್ತಲ್ವಾ? ಹೌದಾ? ಕ್ಲಾಸೇ ಕೇಳಿಸ್ಕೊಂಡಿಲ್ಲ. ಸೂರಜ್ ಬರ ಬೇಗ. ಬಂದೆ ತಡಿಲೆ. ಆಯ್ತು ನಿಶಾ, ನಿಂಗೆ ಪೋಸ್ಟಿಂಗಲ್ಲಿ ಸಿಗ್ತೀನಿ. ಓಕೆ, ಬಾಯ್. ಅಣ್ಣ ಲೇ ನಿಶಾತ್ ಹೇಳೋ ಒಂದು ಹುಡುಗಿ ನಂಬರ್ಸ್ಕೊಳ್ಳೆ. ಬಿಡಲ್ಲ ಅವಲ್ಲ, ಯಾಕಲೆ? ಬಿಡುಗರು ಇರ್ಲಿ. ಗುಡ್ ಮಾರ್ನಿಂಗ್ ಸರ್. ಏನಾರ ಮಾಡ್ತಾ ಇರಲಿ ಪೋಸ್ಟಿಂಗ್ ಸಿಲ್ವಾ ನಿಮಗೆ? ಇದೆ ಸರ್. ನಡೀರಿ ಪೋಸ್ಟಿಂಗ್ ಸರಿ. ಸರಿ. ಹೇ ಹಾಯ್ ನಿಖಿತಾ. ಹೇ ಹಾಯ್. ಟಿಫಿನ್ ಆಯ್ತಾ? ಇಲ್ಲ ಕಣೆ, ಬೆಳಗ್ಗೆ ಹೇಳೋದು ಲೇಟ್ ಆಯಿತು. ಏನಿತ್ತು ಮೆಸ್ಸಲ್ಲಿ? ಇಡ್ಲಿ ಕಣೆ. ಹೌದಾ? ನೆಕ್ಸ್ಟ್ ವೀಕ್ ಝೋನಾಸ್ ಅಲ್ವಾ ನಿಮ್ಮದು? ಹ್ಯಾಂಡ್ಬಾಲ್ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಮಾಡ್ತಿದ್ದೀವಿ. ಒಂದು ನಿಮಿಷ ಬಂದೆ ಇರು. ಹೇ ಹಾಯ್ ಸೂರಜ್. ಹೇ, ಏನಾಯ್ತು? ಎಲ್ಲಿ ಕಳೆದೋಗಿದ್ಯಾ? ಏನಿಲ್ಲ. ಹೌದು, ನೋಡ್ತಾನೆ ಇದ್ದೀನಿ, ಮೊನ್ನೆಯಿಂದ ನೀನಾಗೇ ಇಲ್ಲ. ಎಲ್ಲೋ ಇರ್ತೀಯ, ಏನೋ ಯೋಚನೆ ಮಾಡ್ತಿರ್ತೀಯ. ಮೊನ್ನೆ ಸ್ಪೋರ್ಟ್ಸಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ವಲ್ಲ, ಯಾಕೆ? ಪ್ರಾಕ್ಟೀಸೇ ಮಾಡಿಲ್ವೇ? ಹೌದಾ, ಯಾಕೆ? ಫೈನಲ್ ಇಯರು, 11 ಸಬ್ಜೆಕ್ಟ್ಸ್ ಬೇರೆ, ಓದೋದೇ ತುಂಬ ಇದೆ. ಇನ್ನು ಆಡೋಕ್ಕೆ ಟೈಮಲ್ಲಿದೆ. ಹಂಗಂತ ಬರೀ ಓದ್ತಾನೆ ಇರ್ತೀಯಾ? ನಿನ್ನ ಹಾಬೀಸ್ಗೂ ಸ್ವಲ್ಪ ಟೈಮ್ ಕೊಡು, ಆಗ ನಿಂಗೂ ಸ್ವಲ್ಪ ರಿಫ್ರೆಶ್ಮೆಂಟ್ ಆಗುತ್ತೆ ಅಲ್ವಾ? ಸರಿ ಬಾ, ಕೇಸ್ ತಗೊಳ್ಳೋಣ. ಸ್ಟೂಡೆಂಟ್ಸ್, ಕೇಸ್ ತಗೊಂಡಿದ್ದೀರಾ? ಹ್ಞೂ ಸರ್, ಕೇಸ್ ತಗೊಂಡಿರಿ. ಯಾರು ಪ್ರೆಸೆಂಟ್ ಮಾಡ್ತಿದ್ದೀರಾ ಇವತ್ತು? ಸರ್. ಅವನು ಬೇಡ, ನೀನು ಮಾಡು. ಸರ್. ನೀನೇ ಮಾಡು. ಎಕ್ಸಾಮಿನೇಷನ್ ಮಾಡಿದ್ರಾ? ಹಾಂ ಸರ್. ಮಾಡು, ಪಲ್ಸ್ ಚೆಕ್ ಮಾಡು. ಎಷ್ಟು ಪಲ್ಸು? ಸರ್, ಏನೋ ಮಾಡ್ತಿದ್ಯಾ ನೀನು? ಟೈಮ್ ನೋಡ್ತಿದ್ಯಾ ಅಲ್ಲಿ? ಮೆಡಿಸಿನ್ ಅಂದರೆ ಜೋಕ್ ಅಂತ ತಿಳ್ಕೊಂಡಿದ್ಯಾ? ಪೇಷಂಟ್ ಜೀವನೇ ನಿನ್ನ ಕೈಯಲ್ಲಿರುತ್ತೆ. ನೀಟಾಗಿ ನೋಡ್ಕೊಂಡು ಪಾಲ್ಪೇಟ್ ಮಾಡು. ಸಾರಿ ಸರ್. ಪ್ರೆಸೆಂಟ್ ಮಾಡು. Here is a 56-year-old male patient named Durgesh from Davangere came with complaints of ಈ ಟೈಮ್ ಎಷ್ಟಂತೆ? ಈ 5:30 ಆತಲ್ಲಿ. ಈಗ ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವನೆಂದು. ಎಲ್ಲದಿಲೆ? ಲೈಬ್ರರಿಲಿ ಅಪ್ಪ. ಒಂದು 10 ರೂಪಾಯಿ ಇದ್ರೆ ಹಾಕ್ಲೆ, ಪೋಸ್ಟಿಂಗ್ ಕಂಬತ್ತೀನಿ. ಇಲ್ಲಲೇ, ನನ್ನ ದುಡ್ಡಿಲ್ಲ. ಹಾಕ್ಲೆ? ಇಲ್ಲಲೇ, ನನ್ನ ದುಡ್ಡಿಲ್ಲ. ಹಾಕ್ಲೆ ಇರ್ಲಿಪ್ಪ, ನಿನ್ನ ಹೆಸರ ಒಂದು ತಿನ್ಕೊಂಬರ್ತೀನಿ, ಹಾಕ್ಲೆ.
ಇಲ್ಲಲೇ ನನ್ನ ದುಡ್ಡಿಲ್ಲ ಸುಮ್ಮಿದ್ಬಿಡು. ಹೋಗಪ್ಪ ಟಾಪರ್ ನೀನು ಓದ್ಕೋ. ಸರಿ ಆಯ್ತಾ. 10 ರೂಪಾಯಿ ಕೇಳ್ತಾ ಕೊಡಲ್ಲ ಅಂತ. ಸೂರಜ್ ಪಾಲೆ ಕ್ವಶನ್ ಸಂಬರಂ ಬಾಲೆ ಪ್ಲೀಸ್ ಬಾಲೆ. ಟೀ ಚೆನ್ನಾಗಿತ್ತಲ್ಲೇ? ಚೆನ್ನಾಗಿತ್ತಲ್ಲ. ನಿನ್ ರೆಕಾರ್ಡ್ ಸಬ್ಮಿಟ್ ಮಾಡೋದಿತ್ತಲ್ಲ, ಯಾವತ್ತಲೇ ಅದು? ಅದೊಂದಾಯ್ತಲ್ಲ, ನಾಳೆ ಹೋಗ್ತೀನಿ. ಹೌದೇನ? ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಏನೋ ಇಲ್ಲಿ ನಿಂತಿದೀಯಾ, ಏನ್ ಮಾಡ್ತಿದೀಯಾ? ಸಬ್ಮಿಟ್ ಮಾಡಕ್ ಬಂದಿದ್ದೀನಿ. ಓ ಆಗ ನಮ್ಮ ಅಸಿಸ್ಟೆಂಟ್ ಮಾಯಾ ಇದ್ದಾರೆ, ಮೇಡಮ್ ಮಾಯಾ ಅವ್ರ ಕಡೆ ಸಬ್ಮಿಟ್ ಮಾಡಿ. ಸರಿ. ಹೇಗಿತ್ತು? ಸ್ವಲ್ಪ ಟೀಚರ್ಸ್ ಡೇ ಪ್ರೋಗ್ರಾಮ್ ಇದು ಒಂದು ನಾಟಕ ಇದೆ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿತ್ತು ಸರ್. ಸರಿ ಸರ್, ಥ್ಯಾಂಕ್ ಯು. ಮ್ಯಾಮ್, ಕೆನ್ ಐ ಗೆಟ್ ಇನ್? ಗೆಟ್ ಇನ್. ಮ್ಯಾಮ್, ರೆಕಾರ್ಡ್ ಸಬ್ಮಿಟ್ ಮಾಡಕ್ಕೆ ಬಂದಿದ್ದೀನಿ. ಎಲ್ಲ ಕಂಪ್ಲೀಟ್ ಇದೆ ಅಲ್ವಾ? ಕಂಪ್ಲೀಟ್ ಇದೆ ಮ್ಯಾಮ್. ಸಿಟ್ ಸೂರಜ್. ಏನಾದರೂ ಪೆಂಡಿಂಗ್ ಉಳಿಸಿದ್ಯಾ? ಇಲ್ಲ ಮ್ಯಾಮ್. ಐ ವಿಲ್ ಸೈನ್ ಇಟ್ ಆಫ್ಟರ್ವರ್ಡ್ಸ್. ಸ್ಟಡೀಸ್ ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ ಮ್ಯಾಮ್. ಯಾಕೆ ಕ್ಲಾಸಲ್ಲೆಲ್ಲ ಅಟೆಂಟಿವ್ ಆಗಿರ್ತಿಲ್ವಲ್ಲ? ಹಾಗೇನಿಲ್ಲ ಮ್ಯಾಮ್. ಮೊದಲಿನ ಥರ ಎಲ್ಲ ಆ್ಯಕ್ಟಿವ್ ಆಗಿಲ್ಲ, ಸ್ಪೋರ್ಟ್ಸಲ್ಲೆಲ್ಲ ಪಾರ್ಟಿಸಿಪೇಷನ್ನೇ ಇಲ್ವಲ್ಲ? ಯಾಕೆ, ಏನಾದರೂ ಪ್ರಾಬ್ಲಮ್ ಇದೆಯಾ? ಇಲ್ಲ ಮ್ಯಾಮ್, ಸ್ಪೋರ್ಟ್ಸ್ ಅಂದರೆ ಇಷ್ಟ, ಆದರೆ ಸ್ಪೋರ್ಟ್ಸಿಂದ ಸ್ಟಡೀಸ್ ಕಡೆ ಕಂಪ್ಲೀಟಾಗಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ, ಅದಕ್ಕೆ ಅವಾಯ್ಡ್ ಮಾಡ್ತಿದ್ದೀನಿ ಮ್ಯಾಮ್. ಓ, ಇದಾ ಪ್ರಾಬ್ಲಮ್ಮು? ನೋ ಸೂರಜ್, ದಿಸ್ ಈಸ್ ನಾಟ್ ಯು. ಒಂದು ಮಾತು ಹೇಳ್ತೀನಿ ಕೇಳು, ಮೆಡಿಕೋಸ್ ವಿತೌಟ್ ಹಾಬೀಸ್ ಈಸ್ ಲೈಕ್ ಸ್ಟೆಥೋಸ್ಕೋಪ್ ವಿತೌಟ್ ಡಯಾಫ್ರಮ್ ಇದ್ದಂಗೆ. ಮೆಡಿಕೋಸ್ ಲೈಫಲ್ಲಿ ಸ್ಟಡೀಸ್ ಎಷ್ಟು ಇಂಪಾರ್ಟೆಂಟ್, ಸೊ ಸ್ಪೋರ್ಟ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಐ ಥಿಂಕ್ ಯು ಶುಡ್ ಲರ್ನ್ ಟು ಬ್ಯಾಲೆನ್ಸ್ ಬೋತ್. ಎಸ್ ಮ್ಯಾಮ್, ಐ ವಿಲ್ ಇಂಪ್ರೂವ್ ಮೈ ಸೆಲ್ಫ್. ಥ್ಯಾಂಕ್ ಯು ಫಾರ್ ಗೈಡಿಂಗ್ ಮ್ಯಾಮ್. ಆಲ್ ದ ಬೆಸ್ಟ್ ಸೂರಜ್. ಥ್ಯಾಂಕ್ ಯು ಮ್ಯಾಮ್. ಯಾಕೆ ಸೂರಜ್ ಲೇಟು? ಯಾಕೆ ಮಚ್ಚ, ಏನಾಯ್ತು? ನಾ ಮತ್ತೆ ಓಡ್ಬೇಕು ಅನ್ಕೊಂಡಿದ್ದೆ. ಯಾವ ಹುಡುಗಿಯಿಂದ? ಸೀರಿಯಸ್ ಆಗಿ ಸ್ಪೋರ್ಟ್ಸ್ಗೆ ಎಂಟ್ರಿ ಕೊಡ್ಬೇಕು ಅನ್ಕೊಂಡಿದ್ದು. ಓಡು ಅಂತ ತಗೋ ಮಚ್ಚ, ನಾವ್ ಇದ್ದೀವಲ್ಲ, ಯಾಕೆ ಚಿಂತೆ ಮಾಡ್ತೀಯ? ಬೇಕು ಮಚ್ಚ. ಓಹೋ, ಏನಪ್ಪ ಸೂರಜ್, ಗ್ರೌಂಡ್ ಕಾಡಿಸ್ಬಿಟ್ಟಿದೆ ನಿಂಗೆ ಇವತ್ತು. ಸರ್, ನಾನು ಮತ್ತೆ ರನ್ನಿಂಗ್ನ ರೀಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಂಗೆ ಗೊತ್ತಿತ್ತಪ್ಪ ಸೂರಜ್, ನೀನ್ ಬಂದೇ ಬರ್ತೀಯ ಅಂತ. ನಿಂಗೆ ಓಡೋದ್ ಕಲಿಯೋದ್ಕಿಂತ ಓಡೋದ್ ಮರೆಯೋದೇ ಕಷ್ಟ ಇದೆ ಅಂತ ನಂಗೆ ಗೊತ್ತು. ಸರಿ, ಈಗ ಹೆಂಗಿದ್ರು ಟೈಮ್ ವೇಸ್ಟ್ ಆಗಿದೆ, ಮತ್ತೆ ಇನ್ನೂ ವೇಸ್ಟ್ ಮಾಡೋದ್ ಬೇಡ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸರಿ. ಏನಾಗಿಲ್ಲ, ಕಡಿ ಕಾಲ್ ಸ್ಟ್ರೈಟ್ ಮಾಡಿ. ನೋಟಿದ್ಯಾ? ನೋಟಿದ್ಯಾ ತುಂಬಾ? ಮೆತ್ತಗೆ ಬಾ. ಹಾ, ಮೆತ್ತಗೆ.
ಲೇ ಅಷ್ಟು ಯಾಕೆ ತಲೆ ಕೆಡಿಸ್ಕೊಂತಿಲ್ಲ ಸೂರಜ್, ಕಾಲ್ ಸರಿ ಆಗುತ್ತೆ, ಅದಕ್ಕೇನು ಹೇಳಲೇಬೇಕು ಅವನಿಗೆ. ಏನಿಲ್ಲ ಬಿಡ್ಲೆ. ಹಾಯ್ ಹಾಯ್. ಹಾಯ್ ಹಾಯ್. ಹಾಯ್ ನಿಶಾ. ಹೇ ಸೂರಜ್, ಕಾಲ್ ಸರಿ ಹೋಯ್ತಾ? ಪರವಾಗಿಲ್ಲ ನಿಶಾ, ಇನ್ನೊಂದು 2-3 ಡೇಸ್ ಸರಿ ಹೋಗುತ್ತೆ. ಓಕೆ. ಏನಿಕ್ತ ಜ್ಯೂಸ್ ಕುಡಿಕೊಂಬರ್ತೀಯಾ? ಹ್ಞೂ ಬಾ ಹೋಗೋಣ. ಬಾ. ನಾನೇ ಬರ್ತೀನಿ. ಹರ್ಷ, ನಿಂಗೆ ಯಾವ ಜ್ಯೂಸ್ ಇಷ್ಟ? ನಂಗ ಚೀಕು ಇಷ್ಟ. ಅಯ್ಯೋ ಸೇಮ್ ಪಿಚ್, ನಂಗೂ ಅದೇ ಇಷ್ಟ. ಚೆನ್ನಾಗಿ ವೇಸ್ಟ್ ಫೆಲೋ. ಹೋಗ. ಹಂಗಿದ್ರೆ ನೆಕ್ಸ್ಟ್ ವೀಕ್ ಬರೋ ಸ್ಪೋರ್ಟ್ಸಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡ್ಬೋದಲ್ವಾ? ಏನು ಮತ್ತೆ ಸ್ಪೋರ್ಟ್ಸಾ? ಇಲ್ಲ ನಿಶಾ, ನಾ ಡಿಸೈಡ್ ಮಾಡಿದೆ. ಇಂಜುರೀಸಿಂದ ಆಗಲೇ 1 ವೀಕ್ ವೇಸ್ಟ್ ಆಗಿದೆ. ಓದೋದು ಕೂಡ ಏನೂ ಮಾಡಿಲ್ಲ. ಮತ್ತೆ ಸ್ಪೋರ್ಟ್ಸಿಗೆಲ್ಲ ಟೈಮ್ ಕೊಡೋಕ್ಕಾಗಲ್ಲ. ಈ ಥರ ಡಿಸಿಷನ್ ಯಾಕೆ ತೊಗೊಂಡಿದ್ಯಾ? ಸ್ಪೋರ್ಟ್ಸ್ ಅಂದರೆ ಇಂಜುರೀಸ್ ಇದ್ದೇ ಇರುತ್ತೆ. ಐ ಥಿಂಕ್ ಯು ಶುಡ್ ಗಿವ್ ಅ ಸೆಕೆಂಡ್ ಥಾಟ್. ಹೇಗಿದೆಯೋ? ಹ್ಞೂ ಸರ್, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಹ್ಞೂ ಸರ್, ಆಯಿತು. ಡಾಕ್ಟರ್ ಬಂದೋದ್ರಾ? ಬಂದಿದ್ರು ಸರ್. ಪಲ್ಸ್ ಚೆಕ್ ಮಾಡ್ತೀನಿ. ಹ್ಞೂ ಸರ್. ಡಿಸ್ಚಾರ್ಜ್ ಯಾವಾಗಂತೆ? ನಾಡಿದ್ದು ಅಂದಿದ್ದಾರೆ ಸರ್. ಪಲ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಟೆಸ್ಟ್ ಮಾಡ್ಕೋ. ಸರ್ ನಿಮ್ಮ ಮೊಬೈಲ್. ಸರ್, ನೀವು ಅಥ್ಲೀಟಾ ಸರ್? ನಾನು ಕೂಡ ರನ್ನರು. ಸರ್, ನಾನು ಸ್ವಿಮ್ಮರು ಓ ಸರ್. ನೈಸ್. ಸರ್, ನೀವು ಈ MBBS ಲೈಫಲ್ಲಿ ಇಷ್ಟು ಹೆಕ್ಟಿಕ್ ಶೆಡ್ಯೂಲಲ್ಲಿ ಸ್ಪೋರ್ಟ್ಸು ಮತ್ತು ಸ್ಟಡೀಸ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಸರ್? MBBS ಅಂದರೆ ಬರೀ ಸ್ಟಡೀಸ್ ಅಲ್ಲ ಕಣೋ, ಸ್ಪೋರ್ಟ್ಸಿಗೆ ಕೂಡ ಟೈಮ್ ಕೊಡ್ಬೋದು. ಸರ್, ನಾನು ಕೂಡ MBBSಗೆ ಸೇರ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ ಸರ್. ಹೌದಾ? ನೈಸ್. ಟ್ರೈ ಮಾಡು, ಎರಡು ಬ್ಯಾಲೆನ್ಸ್ ಮಾಡ್ಬೋದು. ಸರಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಅಲ್ಲ, ಅವನಿಗೆ ನಾ ಹಂಗೆ ಹೇಳಿ ನಾನೇ ಸ್ಪೋರ್ಟ್ಸ್ ಆಡ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಲ್ಲ. ಮತ್ತೆ ಬಿಡೋಣ? ಬೇಡ. ಇನ್ನೊಂದು ಸತಿ ಟ್ರೈ ಕೊಡ್ಬೋದಲ್ಲ? Life won't always gives you speed, but it will always gives you rhythm. Even the quietest hearts learn to beat loudly again. In this journey to become doctors, they teach us how to save a life, but no one teaches us how to be alive. Somewhere in the race for marks, ranks and duty, we forgot the sound of our second heartbeat, the heartbeat of passion, the heartbeat of who we used to be. But this journey, this story taught us something precious, that a medico isn't built by books alone. We are shaped by every dream we refuse to let die. In medicine, knowledge keeps you alive, but passion keeps you human. Never ignore your second heartbeat.